ಸರ್. ಓ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಏನಪ್ಪ ನೀನು ಪಿಸ್ತೂಲ್ ಡೈರೆಕ್ಷನು ನನ್ನ ಕಡೆಗೆ ಇದೆಯಲ್ಲ? ಏನ್ ಸರ್, ನನ್ನ ಎನ್ಕೌಂಟರ್ಸ್ನ ನೀವು ಕ್ರಿಟಿಸೈಸ್ ಮಾಡೋದಕ್ಕೆ ಶುರು ಮಾಡ್ಬಿಟ್ರ? ನಿನ್ನ ಎನ್ಕೌಂಟರ್ಸ್ ಬಗ್ಗೆ ಬಂದಿರೋ ಕ್ರಿಟಿಸಿಸಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಅದಕ್ಕೆ ಹಾಗೆ ಹೇಳಿದೆ. ನೀನು ಮೀಡಿಯಾದವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಳ್ಳದೆ ಇದ್ರು ಅವರೆಲ್ಲ ಸೇರಿ ನಿನ್ನನ್ನ ಹೀರೋ ಮಾಡ್ಬಿಟ್ಟಿದ್ದಾರೆ. ಅದರಿಂದಾನೇ ಡಿಪಾರ್ಟ್ಮೆಂಟ್ ಅಲ್ಲಿ ನಂಗೆ ದುಶ್ಮನಗಳು ಜಾಸ್ತಿ ಆಗಿದ್ದಾರೆ ಸರ್. ಮೇ ಬಿ ಯು ಆರ್ ಗೋಯಿಂಗ್ ಇನ್ ಎ ರಾಂಗ್ ವೇ. ನಾನು ಕುಡಿದು ಮಾತಾಡ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಇಲ್ಲ ಸರ್, ಕುಡ್ದಾಗ್ಲೇ ಸತ್ಯ ಹೊರಗೆ ಬರೋದು. ಹೇಳಿ. ಅದು ನಿನ್ನ ಪಿಸ್ತೂಲು ಇತ್ತೀಚೆಗೆ ತಪ್ಪು ಗುರಿಗಳನ್ನ ಇಡ್ತಾ ಇದೆ ಅಂತ. ಅಂದ್ರೆ ನನ್ನ ಮೇಲೆ ನಿಮ್ಗೆ ನಂಬಿಕೆ ಹೋಗ್ತಾ ಇದೆ? ನಂಬಿಕೆ ಹೋಗ್ತಾ ಇಲ್ಲ, ನಿನ್ನ ಗುರಿ ತಪ್ಪಿ ಬೇರೆಯವರಿಗೆ ನೀನು ಗುರಿ ಆಗಬಾರದು ಅಂತ ಎಚ್ಚರಿಕೆ. ಬೇಡ ಕಣ, ಸಾಕು. ಮೊದಲು ಬೇರೆ ಡಿಪಾರ್ಟ್ಮೆಂಟ್ಗೆ ಹಾಕ್ಸ್ಕೊ, ಇಲ್ಲ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಡು. ಪೊಲೀಸರು ಅಂದ್ರೆ ರಕ್ಷಣೆ ಕೊಡೋರು, ಅದು ಬಿಟ್ಟು ಹೀಗೆ ಸಾಯಿಸೋರಲ್ಲ, ಗೊತ್ತಾಯ್ತಾ? ನಗು ನಗು, ನಾನೇನಾದ್ರೂ ಹೇಳಿದ್ರೆ ನಗು ಬರುತ್ತಲ್ಲ ನಿನ್ಗೆ. ಊರಿನ ಜನ ಇಲ್ಲ ನೀನ್ ಏನಂತಿದ್ದಾರೆ ಗೊತ್ತಾ? ಕೊಲೆಗಾರ, ಕೊಲೆಗಡಕ ಅಂತ ಬಿರುದು ಕೊಟ್ಟಿದ್ದಾರೆ. ನೀನು ಯಾರ್ಯಾರನ್ನ ಸಾಯಿಸಿದ್ಯೋ ಆ ಮನೆಯವರೆಲ್ಲ ಹಗಲು ರಾತ್ರಿ ನಿನಗೆ ಶಾಪ ಹಾಕ್ತಿರ್ತಾರೆ. ಇದರಿಂದ ನಮ್ಮ ಮನೆಗೆ ಒಳ್ಳೇದಾಗೋದಿಲ್ಲ ಕಣೋ. ಪ್ರತಾಪ್, ನಿನ್ನ ಪ್ರಕಾರ ಅವರೆಲ್ಲ ಅಪರಾಧಿಗಳೇ ಇರ್ಬೋದು. ಸರ್ಕಾರ ಅವ್ರನ್ನೆಲ್ಲ ಸಾಯಿಸು ಅಂತ ನಿನ್ಗೆ ಹೇಳಿರ್ಲೂಬಹುದು. ಆದ್ರೆ ದೇವ್ರ ದೃಷ್ಟಿಯಲ್ಲಿ ಇದು ಒಳ್ಳೇದಲ್ಲಪ್ಪ. ತಗೋ, ಮೊಸರನ್ನ ತಿನ್ನು. ನಿಮ್ ಸ್ವಾಮಿ ಇನ್ನೂ ಬಂದಿಲ್ಲ? ನಾನ್ ಸ್ವಾಮಿ ಅವ್ರನ್ನಲ್ಲ, ನಿಮ್ಮ ನೋಡಕ್ ಬಂದಿದ್ದು. ನಾನು ಆವತ್ತೇ ಹೇಳಿಲ್ವಾ ನನಗ್ ಪಬ್ಲಿಸಿಟಿ ಅಲ್ಲ, ನನಗ್ ಪಬ್ಲಿಕ್ ಸರ್ವಿಸ್ ಮುಖ್ಯ ಅಂತ ನನಗ್ ಗೊತ್ತು ಸರ್. ನಿಮ್ ಸ್ಲೋಗನ್ ಗೊತ್ತಿದ ಮೇಲೆ ಯಾಕೆ ಬಂದ್ರೆ? ನಾನ್ ಪ್ರೆಸ್ ನೋಡಕ್ ಬಂದಿಲ್ಲ, ಪಬ್ಲಿಕ್ ಆಗಿ ಬಂದಿದ್ದೀನಿ ಸರ್. ಪಬ್ಲಿಕ್? ಥ್ಯಾಂಕ್ ಯು ಸರ್. ಪಬ್ಲಿಕ್ ಜೊತೆ ಸೇರ್ಕೊಂಡು ನೀವು ನನಗೆ ಅಡ್ವೈಸ್ ಮಾಡಕ್ ಬಂದಿಲ್ಲ ತಾನೆ? ನೋಡಿ, ಯಾರು ಏನ್ ಹೇಳಿದ್ರು ನನಗನ್ಸಿದ್ನೆ ನಾನು ಮಾಡೋದು. ನಾನ್ ನಿಮ್ಗೆ ಅದನ್ನೇ ಹೇಳೋಣ ಅಂತ ಬಂದೆ ಸರ್. ಪ್ರೆಸ್ನವರೇ ಆಗ್ಲಿ ಪಬ್ಲಿಕ್ಕೇ ಆಗ್ಲಿ ನಿಮ್ಮನ್ನ ಏನೇ ಕ್ರಿಟಿಸೈಸ್ ಮಾಡಿದ್ರು ನೀವ್ ನಿಮ್ ಕೆಲ್ಸನ ನಿಲ್ಲಿಸಬೇಡಿ ಸರ್. ನೀವ್ ಅನ್ಕೊಂಡಿರೋ ರೌಡಿಸಮ್ ಅಂಡ್ ಟೆರರಿಸಮ್ ಕ್ಲೀನ್ ಸಿಟಿ ಪ್ರಾಜೆಕ್ಟ್ಗೆ ನನ್ ಫುಲ್ ಸಪೋರ್ಟ್ ನಿಮ್ಗಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ನಿನ್ನೆಯಿಂದ ಎಲ್ಲರೂ ನನ್ನ ಬೈಯೋರ ಆಗೋಗಿದ್ರು, ಅಟ್ಲೀಸ್ಟ್ ನೀವಾದ್ರೂ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ. ಆಸ್ ಅ ಕ್ರೈಮ್ ರಿಪೋರ್ಟರ್ ಈ ಕ್ರಿಮಿನಲ್ಸ್ ವಿಷಯ ನನಗೆ ಗೊತ್ತು ಸರ್. ನಾಗಮನ್ ತೊಂದರೆಯಿಂದ ಎಷ್ಟು ಮನೆಗಳು ಹಾಳಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್. ಅವಳ ಮಕ್ಕಳು ಎಷ್ಟು ಜನ ಹೆಣ್ಮಕ್ಳನ್ನ ಹಾಳು ಮಾಡಿದ್ದಾರೆ ಅಂತ ನನಗೆ ಗೊತ್ತು ಸರ್. ನೀವಿಲ್ಲಿ ಇಲ್ದೇ ಇದ್ದಾಗ ನಿಮ್ ಡಿಪಾರ್ಟ್ಮೆಂಟ್ ಅವರೇ ಅವಳಿಗೆ ಸಪೋರ್ಟ್ ಮಾಡಿದ್ದಾರೆ. ಯಾಕೆ ಸರ್ ಹಾಗೆ ನೋಡ್ತಿದ್ದೀರಾ? ಏನೂ ಇಲ್ಲ, ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಕೇಳ್ತಾ ಇರೋಣ ಅನ್ಸುತ್ತೆ. ಸಾರಿ ಸರ್, ನಾನು ತಪ್ಪು ಮಾತಾಡಿದ್ರೆ ಕ್ಷಮಿಸ್ಬಿಡಿ. ಇಷ್ಟು ದಿವಸ ನೀವು ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ, ಅದಕ್ಕೆ ಇವತ್ತು ನನ್ನ ಮನಸ್ಸಿನಲ್ಲಿರೋದನ್ನ ಹೇಳೋಣ ಅಂತ ಬಂದೆ. ನಿಮಗೊಂದು ವಿಷಯ ಗೊತ್ತಾ? ಒಬ್ಬ ತಾನು ಮಾಡಿದ್ದೇ ಸರಿ ಅನ್ಕೊಂಡಿರ್ತಾನೆ, ಇನ್ನೊಬ್ಬ ಸರಿಯಾಗಿರೋದನ್ನೇ ಮಾಡ್ತಾ ಇದ್ದೀನಿ ಅನ್ಕೊಂಡಿರ್ತಾನೆ. ಮಾಡಿದ್ದೇ ಸರಿ ಅನ್ಕೊಂಡವನಿಗೆ ತಪ್ಪು ಯಾವುದು ಸರಿ ಯಾವುದು ಅಂತ ತಿಳ್ಕೊಳ್ಳೋ ಮನಸ್ಥಿತಿ ಇರಬೇಕು. ಸರಿಯಾಗಿರೋದನ್ನೇ ಮಾಡ್ತಾ ಇದ್ದೀನಿ ಅನ್ನೋನಿಗೆ ಕಾನ್ಫಿಡೆನ್ಸ್ ಇರಬೇಕು. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರಿಗೆ ಇವು ಎರಡೂ ಇಲ್ಲ. ಅಮ್ಮ, ಇದಕ್ಕಮ್ಮ ಹಿಂಗ್ ಕೂತಿದ್ಯಾ? ನನ್ ಕೈನಾಗೆ ಈಸನ್ನ ಮರೆಯೋಕ್ಕಾಗಕ್ಕಿಲ್ಲ ಕಣ್ಮಗ. ನಂಗೂ ಅಷ್ಟೇ ಕಣಮ್ಮ, 24 ಗಂಟೆ ನನ್ನ ಜೊತೆಗೆ ಇರೋನು, ಹೆಂಗ್ ಮರೆಕಾಯ್ತದೆ? ನಾವೆಲ್ಲ ಅವನ್ ಮರಿಬೇಕು ಅಂದ್ರೆ ಒಂದೇ ಒಂದ್ ದಾರಿ ಐತಿ ಕಣ್ಲ. ಏನಮ್ಮ? ಅವನ ಆತ್ಮಕ್ಕೆ ಶಾಂತಿ ಸಿಗೋ ಹಂಗ್ ಮಾಡೋದು. ಅದೆಂಗ್ ಮಾಡೋದು? ಆ ಪ್ರತಾಪನ್ನ ಕೊಂದ್ ಹಾಕ್ಬಿಡೋದು. ಅದೆಂಗಮ್ಮ ಆಯ್ತದೆ? ಶೆಟ್ಟಿ ಬೇರೆ ನೀವೇನು ಮಾಡಕೋಬೇಡಿ, ಎಲ್ಲ ನಾನೇ ನೋಡ್ಕೋತೀನಿ ಅಂತ ಹೇಳೋನೆ. ಆ ಶೆಟ್ಟಿಗೆಂದ ನೆಮ್ಮದಿಯಾಗವ್ರೆ. ಕಳ್ಕೊಂಡಿದ್ದು ನಾವ್ ತಾನೆ. ಸರಿ, ಈಗ ಏನ್ ಮಾಡೋದು ಅಂತ ಹೇಳ್ತೀಯ? ಸರಿಯಾದ ಟೈಮ್ ನೋಡ್ಕೊಂಡು ನಮ್ ಪೂರಾ ಗ್ಯಾಂಗ್ನ ಕರ್ಕೊಂಡು ಹೋಗಿ
ಆ ಪ್ರತಾಪ್ ಮ್ಯಾಕೆ ಅಟ್ಯಾಕ್ ಮಾಡು. ಅವನ ಕೊಚ್ಚಾಕ್ಬಿಟ್ ಬಾರ್ಲಾ. ಏನಮ್ಮ ಹೇಳ್ತಾ ಇದೀಯಾ? ಯಾಕ್ಲಾ? ನೀನ್ ಬೆನ್ನಿಗೆ ಬಿದ್ದವನ್ಗೋಸ್ಕರ ಈಟು ಮಾಡಕ್ಕಾಗಕ್ಕಿಲ್ವಾ? ಸರಿ ಕಣಮ್ಮ, ನೀನ್ ಹೇಳ್ದಂಗೆ ಮಾಡ್ತೀನಿ. ನನ್ನ ಪ್ರಾಣ ಹೋದ್ರು ಸರಿ, ಅವನ ಮುಗಿಸೇ ಬರೋದು. ಇಲ್ಲ ಕನ್ನಡ, ಇನ್ನು ಮ್ಯಾಕ್ ನಾನು ಅಡಕಿಲ್ಲ. ನನ್ನ ಮಗ ಈಸ ಸತ್ತಾಗ್ಲೆ ಹತ್ತು ನನ್ನ ಕಣ್ಣೀರೆಲ್ಲ ಬತ್ತೋಯ್ತು. ನಗಮ್ಮ, ನಿನಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ಸ್ವಲ್ಪ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡು. ನಾನು ನಿನ್ಗೇನು ಹೇಳಿದ್ದೆ? ಅವನನ್ನ ಪ್ಲಾನ್ ಮಾಡಿ ಹೊಡಿಬೇಕು ಅಂತ ಹೇಳಿದ್ದೆ. ಆದ್ರೆ ನೀನು ಅಷ್ಟಲ್ಲೇ ಬೂಪುನ ಯಾಕೆ ಕಳ್ಸಕ್ ಹೋದೆ? ಇದೇ ರೀತಿ ಒಂದೊಂದೇ ಹ್ಯಾಂಡ್ ಕಳ್ಕೊಳ್ತಾ ಹೋದ್ರೆ ನಾವು ವೀಕ್ ಆಗಿ ಹೋಗ್ತೀವಿ. ಏನು ಆಗಕ್ಕಿಲ್ಲ ಬಿಡಣ್ಣ. ನನ್ ತಬ ಬೇಕಾದಷ್ಟು ಅನ್ಸಬೇಕು. ಅವನ ಮ್ಯಾಕೆ ಸೇರ್ ತಿರ್ಸ್ಕೊಳ್ಳೇಬೇಕು ಅಂತ ಬೂಪನ್ ಕಳಿಸ್ದೆ. ಅವನು ಕೊಂದು ನನ್ನ ಕಿಚ್ನ ಇನ್ನು ಹೆಚ್ಚು ಮಾಡವನೆ. ನಾನು ಅವನ ಸುಮ್ಮನೆ ಬಿಡಕ್ಕಿಲ್ಲ. ಈ ನಾಗಮ್ಮ ಎಂತ ಅವಳು ಅಂತ ಇನ್ನೂ ಅವನಿಗೆ ಗೊತ್ತಿಲ್ಲ. ನಾಗರಾವ್ಗೆ 12 ವರ್ಷ ದ್ವೇಷ ಆದ್ರೆ ಈ ನಾಗಮ್ಮನಿಗೆ 100 ವರ್ಷ ದ್ವೇಷ. ಆ ಪ್ರತಾಪನ ಕತೆ ಮುಗಿಸೋ ಗಂಟ ನಾನು ಸುಮ್ಮನೆ ಇರಕ್ಕಿಲ್ಲ. ನನಗ್ ನೆಮ್ಮದಿ ಇಲ್ಲ. ನಡಮ್ಮ, ಇದನ್ನ ನಾನು ಬೇಡ ಅಂತ ಹೇಳೋದು. ಇಲ್ಲಣ್ಣ, ಇದು ಒಂದು ವಿಷಯದಾಗೆ ನಾನು ತಡಿಬೇಡ. ಈ ಸಿಕಾರಿ ನಂದೆ. ಬೂಪನ್ ಬೂದಿನ ಕೈ ಮ್ಯಾಗ ಇಟ್ಕೊಂಡು ಪ್ರಮಾಣ ಮಾಡಿ ಹೇಳ್ತೀನಿ, ಆ ಪ್ರತಾಪನ್ ವಂಶನ ನಿರ್ವಂಶ ಮಾಡೋ ಗಂಟ ನಾನು ಯಾವ ಡೀಲ್ನು ಒಪ್ಕೊಳಕಿಲ್ಲ. ಡಾಕ್ಟರ್ ಏನ್ ಹೇಳಿದ್ರು? ಟೆನ್ಷನ್ಗೆ BP ರೈಸ್ ಆಗಿದೆ, ಇಂಜೆಕ್ಷನ್ ಕೊಟ್ಟಿದ್ದಾರೆ. ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರೋಗುತ್ತೆ ಅಂತ ಹೇಳಿದ್ದಾರೆ. ಪಾಪ, ಅಟ್ಯಾಕ್ ಆದಾಗ ಗಾಬರಿ ಆದ್ರೂ ಏನೋ, ಈಗ ನೆಮ್ಮದಿಯಿಂದ ನಿದ್ರೆ ಮಾಡ್ತಿದ್ದಾರೆ. ನಿದ್ದೆಯಿಂದ ಎದ್ಮೇಲೆ ಮಾತ್ರೆ ಕೊಡೋದಕ್ಕೆ ಹೇಳಿದ್ದಾರೆ. ಇನ್ನೇನಿದೆ ಹೇಳ್ಬೋದು. ನಾನು ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ. ಆಗ್ಲಿ. ಮೆಲ್ಲಗಮ್ಮ ಕೂತ್ಕೊಳ್ಳಿ. ಕೀರ್ತಿ, ಪ್ರತಾಪ್ ಇಲ್ಲಮ್ಮ? ಅವ್ರು ಸ್ನಾನ ಮಾಡಕ್ ಹೋದ್ರು. ನೀವ್ ಎದ್ಮೇಲೆ ಟ್ಯಾಬ್ಲೆಟ್ ಕೊಡು ಅಂತ ಹೇಳಿದ್ದಾರೆ. ಅಮ್ಮ, ಹಾಲ್ ತರ್ಲಾ? ನನಗೆ ಹಾಲು ಬೇಡಮ್ಮ. 1 ಕಪ್ ಟೀ ಮಾಡ್ಕೊಂಡು ತಗೊಂಡ್ಬರ್ತೀಯ? ಕೆಲಸ ಹೇಳ್ತಿದ್ದೀನಿ ಅಂತ ಬೇಜಾರು ಅಯ್ಯೋ, ಮಾಡ್ಕೋಬೇಡ. ಹಾಗೇನಿಲ್ಲಮ್ಮ, ತಗೊಂಡ್ ಬರ್ತೀನಿ.
ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಪ್ಪ. ಮಾತ್ರೆ ತಗೊಂಡ? ಕೀರ್ತಿ ಕೊಟ್ಲಪ್ಪ. ಕೀರ್ತಿಯಲ್ಲಿ ಟೀ ಮಾಡ್ತಿದ್ದಾಳೆ. ಟೀ ತಗೊಳ್ಳಿ. ಥ್ಯಾಂಕ್ ಯು ಅಮ್ಮ. ಹ್ಮ್ ನಾನು ಡ್ಯೂಟಿಗೆ ಹೋಗಿ ಬರ್ತೀನಿ. ಆಗ್ಲಪ್ಪ. ನೀವು? ನಾನು ಅಮ್ಮನ ಜೊತೆ ಸ್ವಲ್ಪ ಹೊತ್ತಿರ್ತೀನಿ. ಹ್ಮ್. ಅಮ್ಮ, ಟೀ ಹೇಗಿತ್ತು? ತುಂಬಾ ಚೆನ್ನಾಗಿತ್ತಮ್ಮ. ಮತ್ತೆ ಅವ್ರೇನು ಹೇಳಲೇ ಇಲ್ಲ? ಅವನು ಓದಿರೋ ಓದಿಗೆ ಒಳ್ಳೆ ಕೆಲಸ ಹಿಡಿದು ಮದುವೆ ಮಾಡ್ಕೊಂಡು ಹೆಂಡತಿ ಮಕ್ಕಳ ಜೊತೆ ಹಾಯಾಗಿರ್ಬೋದಾಗಿತ್ತು. ನೀನಾದ್ರೂ ಅವನಿಗೆ ಸ್ವಲ್ಪ ಬುದ್ಧಿ ಹೇಳಮ್ಮ. ನಾನು ಹೇಗಮ್ಮ ಅವ್ರಿಗೆ ಬುದ್ಧಿ ಹೇಳಿ? ಅವರು ಜೀನಿಯಸ್, ಬ್ರಿಲಿಯಂಟ್. ಬೆಂಗಳೂರಲ್ಲಿ ಜನರು ನೆಮ್ಮದಿಯಾಗಿ ನಿದ್ದೆ ಮಾಡೋ ಕಾರಣನೇ ಅವರು. ಇಂಥವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಗೋದು ಅಪರೂಪ. ತಮ್ಮ ಲೈಫನ್ನೇ ರಿಸ್ಕ್ ಮಾಡಿಕೊಂಡು ಬೇರೆಯವ್ರಿಗೆ ಸೆಕ್ಯೂರಿಟಿ ಕೊಡ್ತಾರೆ. ಅಂಥವ್ರನ್ನ ನಿಮ್ಮ ಮಗ ಅಂತ ಹೇಳ್ಕೊಡೋಕೆ ನೀವು ಹೆಮ್ಮೆ ಪಡಬೇಕು. ಇವರು ನನ್ನ ಆತ್ಮೀಯರು ಅಂತ ಹೇಳ್ಕೊಡೋಕೆ ನಾನು ಹೆಮ್ಮೆ ಪಡ್ತೀನಿ. ರಿಯಲಿ ಈಸ್ ಗ್ರೇಟ್.